ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇದು ಯಾವತ್ತಿನ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಸೊ ಹೌದು, ಇದು ಹಳೆ, ತುಂಬ ಹಳೆ ಅಂದರೆ ಒಂದು 3 ವರ್ಷದ ಹಿಂದಿನ ವಿಡಿಯೋ ಇದು. ಆ್ಯಂಡ್ ಇದು ಮೆಮೊರಿಗಾಗಿ ಇರಲಿ ಅಂತ ಸೊ ಸುಮ್ಮನೆ ಹಂಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇದು ನಾವು ಫಸ್ಟ್ ಟೈಮ್ ಬೆಂಗಳೂರು ಮದುವೆ ಆದಾಗ ಬೆಂಗಳೂರಿಗೆ ಬಂದಾಗ ಆ್ಯಂಡ್ ಎಲ್ಲರೂ ಓಡಾಡ್ಕೊಂಬರೋಣ ಅಂದ್ಬಿಟ್ಟು ವಿಶ್ವಶಾಂತಿ ಆಶ್ರಮಕ್ಕೆ ಹೋಗಿದ್ವಿ ಇಲ್ಲೇ ನೆಲಮಂಗ್ಲದಲ್ಲಿ. ಸೊ ಆ ನೆಲಮಂಗ್ಲದಲ್ಲಿ ಹೋದಾಗ ಸ್ಟೇಟಸ್ ಹಾಕೋಕ್ಕೆಲ್ಲ ವೀಡಿಯೋಸ್ ಬೇಕಿತ್ತಲ್ವಾ, ಹಾಗೆಯೇ ಆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನು ಈಗ ಸ್ಟೋರೇಜ್ ಫುಲ್ ಆಗಿದೆ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಒಂದು ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ವ್ಲಾಗ್ ಥರ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಏನೇ ಅಂದರೆ ಒಂದು ಮೆಮೊರಿ ಆಗಿರಬೇಕಲ್ವಾ. ನಾನಂತೂ ತುಂಬ ಮೆಮೊರಿಬಲ್, ಹೇಗೆ ಅಂದರೆ ಏನಾದರೂ ಒಂದು ತೊಗೊಂಡಿದ್ದಾಗಲಿ, ಇಷ್ಟಪಟ್ಟು ಕೊಡಿಸಿದ್ದಾಗಲಿ ಅದೆಲ್ಲ ತುಂಬ ಇಟ್ಕೊಂಡಿರ್ತೀನಿ. ಇದಂತೂ ನಾನು ಮತ್ತು ನಮ್ಮ ಹಸ್ಬೆಂಡ್ ತುಂಬ ವರ್ಷದ ಹಿಂದೆ ಹೋಗಿದ್ದಿದ್ದು. ಇದೆಲ್ಲ ವೀಡಿಯೋಸ್ ನೋಡಿದಾಗ ತುಂಬ ಖುಷಿ ಆಗುತ್ತಲ್ವಾ, ಹಾಗಾಗಿ ಇಲ್ಲಿ ವೀಡಿಯೋಸ್ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಸೊ ಯಾರೂ ಈ ವಿಡಿಯೋಸಿಂದ ಏನೂ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ತುಂಬ ಹಳೆ ವಿಡಿಯೋ. ಆ್ಯಂಡ್ ನೋಡಿ ಅವ್ರು ಹೆಂಗಿದ್ದಾರೆ, ಎಷ್ಟು ಸಣ್ಣಕ್ಕಿದ್ದಾರೆ ನೋಡಿ. ಅದನ್ನು ನಾನಂತೂ ತುಂಬ ಸತಿ ವಿಡಿಯೋ ನೋಡಿ ನಗಾಡ್ತಾ ಇರ್ತೀನಿ. ಆ್ಯಂಡ್ ಇದು ವಿಶ್ವಶಾಂತಿ ಆಶ್ರಮ ನೆಲಮಂಗ್ಲದಲ್ಲಿರೋದು. ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ತುಂಬ ಮಾಡ್ತಾರೆ ಇಲ್ಲಿ. ಆ್ಯಂಡ್ ತುಂಬ ಆಟ ಆಡೋ ಮಕ್ಕಳೆಲ್ಲ ಇರ್ತಾರೆ, ತುಂಬ ಇರ್ತಾರೆ. ಅದರಲ್ಲೂ ಸಂಡೇ ಅಂತೂ ಹೋದರೆ ಒಂಚೂರು ಆಟ ಆಡೋಕ್ಕೂ ಜಾಗ ನಮಗೂ ಸಿಗಲ್ಲ. ಆ್ಯಂಡ್ ದೊಡ್ಡ ಮಕ್ಳು ಯಾರೂ ಆಡೋ ಥರ ಇರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟೇ. ಆ್ಯಂಡ್ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಬರೀ ಲವರ್ಸೇ ಜಾಸ್ತಿ ಇರ್ತಾರೆ ಅಂತಲೂ ಹೇಳ್ಬೋದು. ಆ್ಯಂಡ್ ವಿಶ್ವಶಾಂತಿ ಆಶ್ರಮ ಆ್ಯಂಡ್ ಮ್ಯಾಕ್ಸಿಮಮ್ ನೆಲಮಂಗ್ಲ ಈ ಸೈಡ್ ಸರೌಂಡಿಂಗ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಹಾಗಾಗಿ ಇದು ಒಂದು ಸತಿ ಹೋಗೋಣ ಅಂತ ಯಾವಾಗಲೂ ಹೇಳ್ತಾನೆ ಇದ್ರು ಇವರು. ಸರಿ ಅಂದ್ಬಿಟ್ಟು ಆವಾಗ ಹೋಗಿದ್ವಿ. ಎಷ್ಟು ಮೆಮೊರಿ ಇದೆ ಗೊತ್ತಾ, ಅಲ್ಲೆಲ್ಲ ಓಡಾಡಿರೋದು. ಆ್ಯಂಡ್ ನಾವು ಅಲ್ಲೆಲ್ಲ ಆ ಟಿಕೆಟ್ ತೊಗೋಬೇಕಾದ್ರೆ ಚಿಕ್ಕ ಹುಡುಗ ಟಿಕೆಟ್ ಕೊಡ್ತಾ ಇದ್ದಾನೆ ಯಪ್ಪ ಅಂತೆಲ್ಲ ಮಾತಾಡ್ಕೊಂಡೆಲ್ಲ ಇದ್ದಿದ್ದು. ಆ್ಯಂಡ್ ನಾವೊಂದು ತುಂಬ ಎಂಜಾಯ್ ಮಾಡಿಕೊಂಡು ಓಡಾಡಿದ್ದು ಅಂದರೆ ಆವಾಗಲೇ ಬೆಂಗಳೂರಿಗೆ ಬಂದಾಗ ಅಂತ ವೀಡಿಯೋಸ್ ಮಾಡಿದ್ದು. ಆ್ಯಂಡ್ ಇರಲಿ ಆ ವೀಡಿಯೋಸ್ ಎಲ್ಲ ಯಾಕೆ ಸುಮ್ಮನೆ ಡಿಲೀಟ್ ಮಾಡೋದು, ಏಕೆ ನಮ್ಮ ಖುಷಿಗೆ ನಾವು ನನ್ನ ಯೂಟ್ಯೂಬಲ್ಲಿ ಹಾಕ್ಕೊಂಡ್ರೆ ಏನು ತಪ್ಪು, ಇಷ್ಟ ಇದ್ದರೆ ನೋಡ್ತಾರೆ, ಇಲ್ಲ ಅಂದರೆ ಬಿಡ್ತಾರೆ ಅಲ್ವಾ ಅಂತ ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಉದ್ದೇಶದಿಂದ ಏನೂ ಹಾಕ್ತಾಯಿಲ್ಲ. ಎಷ್ಟು ಖುಷಿಯಾಗಿ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡೋಕ್ಕೆ. ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಂತೂ ತುಂಬಾ ನಡೀತಾ ಇರುತ್ತೆ. ಆ್ಯಂಡ್ ನೆಲಮಂಗ್ಲ ಸೈಡ್ ಅವರೆಲ್ಲ ಆಲ್ಮೋಸ್ಟ್ ಅಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡಿಸಿರ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ. ಆ್ಯಂಡ್ ಬಿಸಿಲಿದ್ದಾಗಂತೂ ಫೋಟೋಸ್ ಎಲ್ಲ ತುಂಬ ಸಕ್ಕತ್ತಾಗಿ ಬರುತ್ತೆ ಅಲ್ಲಿ. ಆವಾಗೆಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಅಲ್ವಾ, ಹಾಗಾಗಿ ವಿಡಿಯೋ ಹೆಂಗೆ ಇಟ್ಕೋಬೇಕಂತ ಗೊತ್ತಿರಲಿಲ್ಲ. ಸುಮ್ಮನೆ ಹೆಂಗೆಂಗೋ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇಲ್ಲಿ ಅದು ವಿಷ್ಣು ಅವತಾರ ನೋಡೋಕೆ ಹೋದಾಗ ಅಲ್ಲಿ ಅದು ಗೊಂಬೆಗಳು ನೀರೆಲ್ಲ ಬರ್ತಾ ಇರೋದು ನೋಡ್ತಾ ಇದ್ದರೆ ಒಂಥರ ಏನು ಇದೆ ಅಂತೆಲ್ಲ ಅಂದ್ಕೋತಾ ಇದ್ವಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ವಿ. ತುಂಬ ಜಾಸ್ತಿ ದುಡ್ಡು ಅಲ್ಲಿ. ಆ್ಯಂಡ್ ಅದಾದಮೇಲೆ ಪ್ರತಿಯೊಂದು ಅಲ್ಲೇ ಸಿಗುತ್ತೆ, ಏನು ಬೇಕಂದರೂ ಎಲ್ಲ ಸಿಗುತ್ತೆ. ಬಟ್ ಸ್ವಲ್ಪ ಎಲ್ಲದಕ್ಕೂ ಚಾರ್ಜ್ ಹಾಕ್ತಾರೆ. ಒಂದು ಪಾರ್ಕ್ ಒಳಗೆ ಹೋದ್ರೂ ಚಾರ್ಜು, ಒಂದು ಫೋಟೋ ತೊಗೊಳ್ತೀವಂದ್ರೂ ಅದಕ್ಕೂ ಚಾರ್ಜು, ಆ ಥರ ಚಾರ್ಜ್ ಮಾಡ್ತಾರೆ ಅಷ್ಟೇ. ಬಟ್ ಅವರು ಟ್ರಸ್ಟ್ ಅಲ್ವಾ, ಹಾಗಾಗಿ ಮಾಡ್ಬೋದು, ಏನೋ ಗೊತ್ತಿಲ್ಲ. ನಾನಂತೂ ಐಸ್ ಕ್ರೀಮ್ ಎಲ್ಲ ಅವರು ತಿಂತಾಯಿದ್ರು. ಅವ್ರು ಅವಾಗೆಲ್ಲ ಬೈಯೋರು, ಏನಕ್ಕೆ ವಿಡಿಯೋ ಮಾಡ್ತೀಯ, ಈ ಥರ ಎಲ್ಲ ಏನು ಬೇಕಾ ಅದೆಲ್ಲ ಅಂತ. ಆ್ಯಂಡ್ ಇವಾಗ ಅವರೇ ಎಷ್ಟು ವಿಡಿಯೋ ಮಾಡು ಅಂದ್ರೂ ನನಗೆ ಅಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಇದಾಗಲ್ಲ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಸರಿ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇದು 4 ವರ್ಷದ ಹಳೆ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.